ಕನಕಪುರದಲ್ಲಿ ಒಂದು ಕನಸಿನ ಮನೆಯನ್ನ ಕಟ್ತಾರೆ. ಕನಕಪುರದ ಕನಸಿನ ಮನೆ ಹೇಗಿರುತ್ತಪ್ಪ ಅಂತಂದ್ರೆ, ತಾನು ಮುಖ್ಯಮಂತ್ರಿ ಆದರೂ ಕೂಡ 50 ಕಾರುಗಳು ಬಂದು ಮನೆ ಎದುರು ನಿಲ್ಲಬೇಕು. ಇದು ವೈಟ್ ಕಲರ್ ನಲ್ಲಿ ಏನಿದೆ, ಇದು ಡಿ ಕೆ ಶಿವಕುಮಾರ್ ಅವರ ಕನಕಪುರದ ಬೃಹತ್ ಬಂಗಲೆ, ಐಷಾರಾಮಿ ಬಂಗಲೆ. ಅದರ ಪಕ್ಕದಲ್ಲೇ ಇನ್ನೊಂದು ಬಂಗಲೆ ಇದೆ. ಇದು ಅವರ ತಮ್ಮ ಡಿ ಕೆ ಸುರೇಶ್ ಅವರ ನಿವಾಸ. ಈ ಗ್ರೌಂಡ್ ಒಳಗಡೆ ಅಥವಾ ಈ ಕಾಂಪೌಂಡ್ ಒಳಗಡೆ ಸುಮಾರು 50 ಕಾರುಗಳು ಇಲ್ಲಿ ನಿಲುಗಡೆಗೆ ಅವಕಾಶವನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಕಂಡ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ 21 ವರ್ಷಕ್ಕೆ ರಾಜಕೀಯ ಪ್ರವೇಶ, 27 ವರ್ಷಕ್ಕೆ MLA ಆಗಿ ಆಯ್ಕೆ ಆಗ್ತಾರೆ. 30 ವರ್ಷಕ್ಕೆ ಬಂಗಾರಪ್ಪ ಅವರ ಸಂಪುಟದಲ್ಲಿ ಅತಿ ಕಿರಿಯ ವಯಸ್ಸಿನ ಸಚಿವ. ಇವತ್ತು ಡಿ ಕೆ ಶಿವಕುಮಾರ್ ತನ್ನ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮನೆ ಹೇಗಿರುತ್ತೆ, ಅವರ ವೈಯಕ್ತಿಕ ಜೀವನ ಹೇಗಿರುತ್ತೆ, ಯಾವ ರೀತಿ ಮನೆ ಕಟ್ಕೊಂಡಿದ್ದಾರೆ, ಇಂತಹ ಮುಖ್ಯಮಂತ್ರಿಗಳನ್ನು ನೋಡುವ ಕನಸು ಅಥವಾ ಅವರ ಮನೆಯನ್ನು ನೋಡುವ ಕನಸು ನಿಮಗೂ ಸಹ ಇರುತ್ತೆ. ಅವರ ಕನಕಪುರದ ಮನೆ ಹೇಗಿದೆ ಅನ್ನೋದನ್ನು ಇಂಚಿಂಚು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, 2 ಮನೆಗಳು ಅಕ್ಕಪಕ್ಕದಲ್ಲಿದ್ದಾವೆ. ಒಂದು ವೈಟ್ ಕಲರ್ ಇರುವಂಥ ಮನೆ, ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಹಂಚುಗಳನ್ನು ಹಾಕಿದ್ದಾರೆ ಮನೆಗೆ. ಇದು ಡಿ ಕೆ ಶಿವಕುಮಾರ್ ಅವರ ಕನಸಿನ ಮನೆ. ಲೆಫ್ಟ್ ಸೈಡಲ್ಲಿರೋದು ವೈಟ್ ಕಲರ್ನಲ್ಲಿ, ಅದು ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸಾಗಿತ್ತು. ಕನಕಪುರದಲ್ಲೂ ಒಂದು ಸುಂದರ ಐಷಾರಾಮಿ ಮನೆಯನ್ನು ಕಟ್ಟಬೇಕು ಅನ್ನುವ ಕನಸನ್ನು ಡಿ ಕೆ ಶಿವಕುಮಾರ್ ಕಂಡಿದ್ರು. ಇವತ್ತು ಆ ಕನಸು ನನಸಾಗಿದೆ. 10 ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಈ 2 ಮನೆಗಳನ್ನು ಕಟ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಮುತುವರ್ಜಿ ನೋಡಿ, ಕೇವಲ ಒಂದು ಮನೆ ಕಟ್ಕೊಂಡ್ಬಿಟ್ಟಿಲ್ಲ ಕನಕಪುರದಲ್ಲಿ. ಡಿ ಕೆ ಶಿವಕುಮಾರ್ ತನ್ನ ಕಾನ್ಸ್ಟಿಟ್ಯೂನ್ಸಿ ಅನ್ನೋ ಕಾರಣಕ್ಕೋ ಅಥವಾ ತನ್ನ ಜನರನ್ನು ಪ್ರತಿನಿಧಿಸುವ ಕ್ಷೇತ್ರ ಅನ್ನೋ ಕಾರಣಕ್ಕೋ ಒಂದು ಮನೆಯನ್ನು ಕಟ್ಟಿಲ್ಲ. ಇಂಥ ಸುಂದರವಾದ ಮನೆಯನ್ನು ಕಳೆದ 10 ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಕಟ್ಕೊಂಡಿದ್ದಾರೆ. ಒಂದು ಗೊತ್ತಿತ್ತು ಡಿ ಕೆ ಶಿವಕುಮಾರ್ಗೆ, ತಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಯಾವ ಕಾರಣಕ್ಕೂ ಕೂಡ ಈ ರಾಜ್ಯದ ಚುಕ್ಕಾಣಿಯನ್ನು ನಾನು ಹಿಡಿದೇ ಬಿಡೋದಿಲ್ಲ ಅನ್ನುವ ಕನಸಿತ್ತು. ಹಾಗಾಗಿನೇ ಪಕ್ಕದಲ್ಲಿ ತಮ್ಮನಿಗೆ ಮನೆ ಕಟ್ಕೊಂಡಿದ್ದಾರೆ, ಇನ್ನು ಲೆಫ್ಟ್ ಸೈಡಲ್ಲಿ ತಮ್ಮ ಮನೆಯನ್ನು ಕಟ್ಕೊಂಡಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ ಮನೆಯ ವಾತಾವರಣ. ಈ ಮನೆಯ ವಾತಾವರಣದಲ್ಲಿ ಅಥವಾ ತಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಎಷ್ಟೇ ಕಾರುಗಳು ಬಂದರೂ ಇಲ್ಲಿ ನಿಲುಗಡೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಕಾರ್ ನಿಲ್ಲೋದಕ್ಕೆ ಜಾಗ ಇಲ್ಲ ಅಂತ ಹೇಳಬಾರ್ದು. ಯಾರೂ ಕೂಡ ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಪಾರ್ಕಿಂಗ್ಗೆ ಅವ್ಯವಸ್ಥೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಂಥ ಸುಂದರವಾದ ಪಾರ್ಕಿಂಗ್ ಪ್ರದೇಶ ನೀವು ನೋಡ್ಬೋದು. ಎಂಥ ಐಷಾರಾಮಿ ಕಾರ್ಗಳು ಬರಲಿ, ಯಾವುದೇ ವೆಹಿಕಲ್ಗಳು ಬರಲಿ, ಇಲ್ಲಿ 50 ಕಾರುಗಳು ನಿಲ್ಲೋದಕ್ಕೆ ಪಾರ್ಕಿಂಗ್ಗೆ ಅವಕಾಶ ಇದೆ. ಇನ್ನೇನು ಲೆಫ್ಟಲ್ಲಿ ಸುರೇಶ್ ಅವರ ಮನೆಯನ್ನೇನು ನೋಡ್ತಾ ಇದ್ದೀರಿ, MP ಆಗಿದ್ದಂಥವರು, ಬಮೂಲ್ ಅಧ್ಯಕ್ಷರು ಕೂಡ ಹೌದು ಸುರೇಶ್ ಅವರು. ಅದರ ಲೆಫ್ಟ್ ಸೈಡಲ್ಲಿ 2 ವಾಹನಗಳಿದ್ದಾವೆ, ಅಂದರೆ ಪ್ರಚಾರದ ವಾಹನಗಳು. ಕನಕಪುರದಲ್ಲಿ ಏನೇ ಪ್ರಚಾರ ಇದ್ದರೂ ಕೂಡ ಇದೇ ವಾಹನಗಳ ಮೂಲಕ ಮಾಡಿಸ್ತಾರೆ. ಅದು ಕಾರ್ಯಾಲಯ, ಡಿ ಕೆ ಶಿವಕುಮಾರ್ ಅವರ ಕಾರ್ಯಾಲಯ. ಅಂದರೆ ಇಬ್ಬರಿಗೂ ಕಾರ್ಯಾಲಯ ಅದು, ಕೇವಲ ಡಿ ಕೆ ಸುರೇಶ್ ಅವರಿಗೆ ಅಂತಲ್ಲ, ಶಿವಕುಮಾರ್ ಅವರಿಗೆ ಅಂತಲ್ಲ. ಆದರೆ ಪಕ್ಕದ ವೈಟ್ ಬಿಲ್ಡಿಂಗನ್ನು ಡಿ ಕೆ ಶಿವಕುಮಾರ್ ಅವರು ಈಗ ತಮ್ಮ ಕಾರ್ಯಾಲಯವಾಗಿ ಮಾಡ್ಕೊಂಡಿದ್ದಾರೆ. ಕಾರ್ಯಾಲಯ ಅಂದರೆ ಅದೊಂದು ಚಾರಿಟೇಬಲ್ ಟ್ರಸ್ಟ್. ಯಾಕೆ ಕಾರಣ ಅಂತಂದರೆ ಅವರೀಗ ಸಂಪೂರ್ಣವಾಗಿ ಸದಾಶಿವನಗರಕ್ಕೆ ಶಿಫ್ಟ್ ಆಗಿರೋದ್ರಿಂದ ಈ ಮನೆಯಲ್ಲಿ ಹೆಚ್ಚಿರೋದಿಲ್ಲ. ಒಂದು ವೇಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಈ ಡಿ ಕೆ ಸುರೇಶ್ ಅವರ ಈ ಮನೆಯಲ್ಲಿ ಕಾಲವನ್ನು ಕಳೀತಾರೆ. ಇಲ್ಲಿ ಸಾಕಷ್ಟು ಜನ ಕೂಡ ಬರ್ತಾರೆ, ಭೇಟಿಗೂ ಬರ್ತಾರೆ. ಪಕ್ಕದ ಮನೆ ಏನಿದೆ ಇದನ್ನು ಚಾರಿಟೇಬಲ್ ಟ್ರಸ್ಟ್ ಆಗಿ ಪರಿವರ್ತಿಸಿದ್ದಾರೆ. ಅಲ್ಲಿ ಕೆಲವು ಕಾರ್ಯಾಲಯಗಳು ಇರೋದ್ರಿಂದ ಅಲ್ಲಿ ಅವರ ಮನೆಯನ್ನೀಗ ಒಂದು ರೀತಿಯಲ್ಲಿ ಕಾರ್ಯಾಲಯವಾಗಿ ಮಾಡಿದ್ದಾರೆ. ಹಂಚುಗಳನ್ನು ನೋಡ್ಬೋದು. ಈ ಮನೆಗೂ ಕೂಡ ಅದೇ ರೀತಿಯಾದ ಹಂಚನ್ನು ಬಳಸಿದ್ದಾರೆ. ಅದೇ ರೀತಿ ಪಕ್ಕದಲ್ಲೂ ಕೂಡ ಇನ್ನೊಂದು ಮನೆಗೂ ಕೂಡ ಮೇಲೆ ಅದು ವೈಟ್ ಕಲರ್ ಆಗಿದ್ದರೂ ಕೂಡ ಸ್ವಲ್ಪ ಇದೇ ರೀತಿಯಾದ ಹಂಚುಗಳನ್ನು ಆ ಮನೆಗೂ ಮೇಲ್ಗಡೆ ಬಳಸಿದ್ದಾರೆ. ಅಂದರೆ ನೀರು ಸೋರಬಾರ್ದು ಅನ್ನೋ ದೃಷ್ಟಿಯಿಂದ. ಮತ್ತು ಭಾಳ ಸುಂದರವಾಗಿ ಕಟ್ಟಿದ್ದಾರೆ ಮನೆಯನ್ನು. ಮನೆ ಡಿಸೈನ್ ಕೂಡ ಅಷ್ಟೇ ಸುಂದರವಾಗಿದೆ. ಮಾರ್ಬಲ್ಗಳು ಇವೆಲ್ಲವೂ ಕೂಡ ರಾಮನಗರದ್ದೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪಕ್ಕದ ಗೇಟ್ ಕೂಡ ಇದೆ ಈ ಮನೆಯಲ್ಲಿ. ನಾನು ನಿಮ್ಗೆ ತೋರಿಸ್ತಾ ಹೋಗೋದಾದರೆ ಡಿ ಕೆ ಸುರೇಶ್ ಅವರ ಮನೆಯಿಂದ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗೋದಕ್ಕೆ ಇಲ್ಲಿ ಹೋಗ್ತಾ ಇದ್ದಾರೆ ನೋಡ್ಬೋದು. ಇವರು ಮಹಿಳೆ ಒಬ್ಬರು ಹೋಗ್ತಾ ಇದ್ದಾರೆ. ಈ ಮನೆಗೆ ಕನೆಕ್ಷನ್ ಒಳಗಡೆ ಇದೆ, ಅಂದರೆ ಕಾಂಪೌಂಡ್ ಒಂದೇ ಇದು. ಈ ಕಾಂಪೌಂಡ್ 2 ಮನೆಗೂ ಕೂಡ ಒಂದೇ ಆಗಿದೆ, ಅಂದರೆ ಸುತ್ತುವರೆದಿದೆ 2 ಮನೆಗೂ. ಈ ಗೇಟ್ ಮೂಲಕ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೀಗೆ ಹೋಗಬೇಕಾಗತ್ತೆ. ಇದು ಕಾರ್ಯಾಲಯ. ಇದು ಡಿ ಕೆ ಶಿವಕುಮಾರ್ ಅವ್ರ ಮನೆ, ವೈಟ್ ಬಿಲ್ಡಿಂಗ್ನಲ್ಲಿರೋದು. ಅದು ಕೂಡ ವೈಟೇ ಇದೆ, ಆದರೆ ಸ್ವಲ್ಪ ಅಷ್ಟೊಂದು ವೈಟ್ ಕಾಣಿಸಲ್ಲ. ಈ ಮನೆಯಲ್ಲಿ ಕಾರ್ಯಾಲಯವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯ ಅವ್ರ ಫೋಟೋ, ಡಿ ಕೆ ಶಿವಕುಮಾರ್ ಅವ್ರ ಫೋಟೋ ಎಲ್ಲವೂ ಕೂಡ ಇದೆ.
ಇವರ ಕಾರ್ಯಾಲಯವನ್ನು ಸ್ವಲ್ಪ ತೋರಿಸ್ತಾ ಹೋಗೋದಾದರೆ ಇಲ್ಲಿ ಒಳಗೆ ಹೋಗಬೇಕು. ಇವತ್ತು ಅಷ್ಟು ಜನ ಯಾರೂ ಇಲ್ಲ, ಯಾಕೆಂದರೆ ಕಾರ್ಯಾಲಯದೊಳಗೆ ನೋಡೋದಾದರೆ ಇವತ್ತು ಅಷ್ಟೊಂದು ಜನ ಇಲ್ಲಿ ಕಾಣಿಸ್ತಾ ಇಲ್ಲ. ನಾನು ಒಳಗೂ ಕೂಡ ಹೋಗುವಂಥ ಪ್ರಯತ್ನ ಮಾಡ್ತೀನಿ, ನೋಡ್ತೀನಿ. ಇಲ್ಲಿ ಸ್ವಲ್ಪ ಅದು ಇದು ವಸ್ತುಗಳನ್ನೇ ಜಾಸ್ತಿಯಾಗಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಫೋಟೋ ಇದೆ ಇಲ್ಲಿ, ವಾಲ್ ಆಫ್ ಫ್ರೇಮ್ಸ್ ಅಂತ, ಡಿ ಕೆ ಶಿವಕುಮಾರ್ ಅಧ್ಯಕ್ಷರು KPCC ಅನ್ನೋದು. ಸೊ ಇದು ಇವರ ಕಾರ್ಯಾಲಯವಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಮಾಡ್ಕೊಂಡಿದ್ದಾರೆ. ಇಲ್ಲೊಬ್ರು ಮೇಡಮ್ ಕೂಡ ಇದ್ದಾರೆ. ಅಮ್ಮ, ಹೇಗೆ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ? ಗೌರಮ್ಮ ಅಂತ ನನ್ನ ಹೆಸರು. ಹಾಂ ಹಾಂ ಕನಕಪುರದಲ್ಲೇ ಕೆಲಸ ಮಾಡ್ಕೊಂಡು 15 ವರ್ಷದಿಂದ ಇದ್ದೀನಿ. ಓಕೆ. ಅವ್ರ ಆಶೀರ್ವಾದ ಯಾವಾಗಲೂ ಇರಲಿ ಸರ್. ಇಲ್ಲೇ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತೀರಾ? ಇಲ್ಲೇ ಸರ್ ಮಾಡ್ತಾರೆ. ಓಕೆ. ಯಾವಾಗೆಲ್ಲ ಬರ್ತಾರೆ ಸಾಹೇಬ್ರು ಇಲ್ಲಿಗೆ? ಸರ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ಕಾರ್ಯಾಲಯ ಆಗಿ ಮರಪಟ್ಟಿದೆ ಈಗ. ಹೌದು ಸರ್. ಪಕ್ಕದಲ್ಲಿರೋದು ಡಿ ಕೆ ಸುರೇಶ್ ಅವ್ರ ಮನೆನ. ಮನೆ ಸರ್. ಎಷ್ಟು ವರ್ಷ ಆಯ್ತಮ್ಮ ಮನೆ ಕಟ್ಟಿ? 10 ವರ್ಷ ಆಯ್ತು ಸರ್. 10 ವರ್ಷದಿಂದ ಕಟ್ಟಿದ್ದಾರೆ. ಅವಾಗಲೇ ಕನಸಿತ್ತು ಅನ್ಸುತ್ತಲ್ವಾ ಡಿ ಕೆ ಶಿವಕುಮಾರ್ ಅವರಿಗೆ? ಯಾಕೆಂದ್ರೆ ಮನೆ ಕಟ್ತೀನಿ. ಸಾಹೇಬ್ರಾಗ್ಲಿ ಅಂತ ನಾವು ಎಷ್ಟು ಅರ್ಸಿದೀವ ಸರ್. ಕನಕಪುರ ಇನ್ನ ಮುಂದೆ ಬರೋಕ್ಕೆ ಅವರೇ ಸಾಧ್ಯ ಸರ್. ಓಕೆ ಓಕೆ. ಕನಕಪುರ ಇವತ್ತು ಹಿಂಗಾಗದೆ ಅಂದ್ರೆ ನಮ್ಮ ಸಾಹೇಬ್ರು ಪೇಟೆ ಬೀದಿಯಿಂದ ನಮಗೆ ಹೆಮ್ಮೆ ಸರ್. ಅವ್ರ ನೆಳ್ಳೆಲ್ ನಾವಿದ್ದೀವಿ. ಹಳೆ ಆಫೀಸಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಅವ್ರ ಹಳೆ ಆಫೀಸಲ್ಲೂ ಕೆಲಸ ಮಾಡ್ತಾ ಇದ್ರ? ಅದು ಎಲ್ಲಿತ್ತು ಆಫೀಸ್? ಹಳೆ ಆಫೀಸು ಫೀಲ್ಡ್ ಹತ್ರ ಇತ್ತು. ಫೀಲ್ಡ್ ಹತ್ರ ಇತ್ತು. ಈ ಮನೆ 10 ವರ್ಷದಿಂದ ಈಚೆ ಕಟ್ಕೊಂಡ್ರು. ಇಲ್ಲಿಗೆ ಯಾವಾಗ ಬರ್ತಾರೆ ಸಾಹೇಬ್ರು? ಸರ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲೂ ಬರ್ತಾರೆ. ನಾವು ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಓ, ಆ ಕಡೆನೂ ಇರ್ತಾರಾ? ಅವ್ರ ತಮ್ಮನ ಮನೆ ಅಲ್ಲ ಅದು? ಅದು ಬರ್ತಾರೆ, ಇದು ಬರ್ತಾರೆ. ಎರಡು ಕಡೆಗೂ ಬರ್ತಾರೆ. ಓ, ಬಂದಾಗ ಇಲ್ಲೇ ಉಳ್ಕೊಳ್ತಾರ? ಉಳ್ಕೋತಾರೆ ಸರ್ ಮನೆಗೆ. ಹಾಂ ಹಾಂ ಹಾಂ. ಈಗ ಮುಖ್ಯಮಂತ್ರಿ ಆಗಿ ಬರ್ತಾ ಇದ್ದಾರೆ, ಈ ಖುಷಿ ಬೇರೆ ಅಲ್ಲ? ಇವಾಗ ಸಂತೋಷ ಸರ್, ತುಂಬಾನೇ ಒಂದು ಹಾಲು ಕುಡ್ದಷ್ಟು ಸಂತೋಷ. ಆ ಕಿಂಕೇರಮ್ಮ ಅವ್ರಿಗೆ ಯಾವಾಗೂ ಚಿರಂಗಿಣಿ ಆಗಿರ್ಲಿ ಸರ್. ಅವ್ರ ನೆಳ್ಳೆಲ್ಲಿ ನಾವ್ ಇದ್ದೀವಿ ಇವತ್ತು. ಅವ್ರು ಯಾವಾಗೂ ಸದಾ ನಮ್ಮ ಮಾತಾಡಿಸ್ತಾರ ನಿಮ್ಮನ್ನೆಲ್ಲ ಬಂದಾಗ? ಇಲ್ಲಿ ಹೆಂಗ್ ಮಾತಾಡಿಸ್ತಾರೆ ಸಾಹೇಬ್ರು? ಮಾತಾಡಿಸ್ತಾರೆ. ಅವಾಗ ಇತ್ತರೋನೇ ಈಗ ಇದಾರ? ಇದಾರೆ ಸರ್. ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀರಾ ನೀವು? ಹೌದು ಸರ್. ಇದೇ ಊರಲ್ಲಿ ಅವರು ಹುಟ್ಟಿ ಬೆಳೆದಿ ಇಲ್ಲೇ ಮಠದಲ್ಲಿ ಓದಿ ನಮ್ಮ ಸಾಹೇಬ್ರು ಎಲ್ಲಾರ್ಗು ಮಾದರಿ ಆಗವ್ರೆ. ಮಠದಲ್ಲಿ ಓದಿದ್ದ? ಹೌದು ಸರ್. ಇಲ್ಲೇ ಕನಕಪುರನೇ ಅವ್ರಿಗೆ ಬೆಂಬಲ ಸರ್. ಇವತ್ತು ಮನೇಲೂ ಅವ್ರ ಮಾತು ಸರ್. ಅವ್ರ ಆಗ್ಲಿ ಅಂತ ಎಷ್ಟೋ ಜನ ಅರ್ಕೆ ಕಟ್ಕೊಂಡಿದ್ದಾರೆ. ಆ ಕಿಂಕೇರಮ್ಮ ಬಾಣ್ತಮ್ಮನ ದೇವಸ್ಥಾನಕ್ಕೆ ಇವತ್ತಾಗ್ಲೇ ಅಭಿಷೇಕ ಮಾಡಿಸ್ತವ್ರೆ ಯಾರು. ಹೌದಾ? ಅಂತ ಅವ್ರ 100 ಕಾಲ ಚೆನ್ನಾಗಿರಿ ಸರ್. ನಮಗೂ ಅನ್ನ ಕೊಟ್ಟವ್ರೆ. ಅವ್ರ ನೆಳ್ಳೆಲ್ಲಿ ಇದ್ದೀನಿ. ಅವ್ರ ಆಶೀರ್ವಾದ ನಂಗೆ ಯಾವಾಗೂ ಇರಲಿ ಸರ್. ಕಣ್ಣಲ್ಲಿ ನೀರು ಬರುತ್ತಲ್ಲ ಈ ಖುಷಿಲಿ? ನಮ್ಗೆ ಎಷ್ಟು ನಮ್ಮ ಸಾಹೇಬ್ರು ಕೊಡ್ಲಿಲ್ಲ ಅಂತ ನಮ್ಗೆ ತುಂಬಾ ನೋವಿತ್ತು ಸರ್. ಎಷ್ಟು ಅವ್ರಿಗಿನ್ನ ನಾವು ನೋವು ಕೊಟ್ಟಿದ್ದೀವಿ ಸರ್. ನಮ್ಮ ಆಫೀಸ್ನವರೆಲ್ಲ ನೋವು ಕೊಟ್ಟವ್ರು. ಎಷ್ಟು ಜನ ಇರ್ತಾರಮ್ಮ ಆಫೀಸಲ್ಲಿ ಒಟ್ಟು? 20-30 ಜನ ಇದ್ದೀವಿ. ಇಲ್ಲೇ ಕೆಲಸ ಮಾಡ್ತೀರಾ? ಏನೇನು ಕೆಲಸ ಮಾಡ್ತೀರಿ ಸರ್? ನಾನು ಒರ್ಸೋದು ಗುಡ್ಸೋದು ಮಾಡ್ತೀನಿ. ಬೇರೆ ಹುಡುಗರೆಲ್ಲ ಫೀಲ್ಡ್ ವರ್ಕ್ ಅದು. ಯಾರು ಜನ ಭೇಟಿಗೆಲ್ಲ ಇಲ್ಲೇ ಬರ್ತಾರಾ ಸಾಹೇಬ್ರನ್ನ? ಎಲ್ಲ ಬರ್ತಾರೆ ಸರ್. ಈ ಮನೆ ಕನಸಿನ ಮನೆ ಅನ್ಸುತ್ತಲ್ಲ, ಯಾಕೆಂದ್ರೆ ಯಾರು ಬಂದ್ರು ಇಲ್ಲೇ ಸಿಗ್ಬೇಕು ನಾನು ಅಂತ ಅನ್ಕೊಂಡಿದ್ರಂತೆ ಎಲ್ಲಾರ್ಗು. ಕನಕಪುರನೇ ಒಂದು ಹೆಮ್ಮೆ ತರ ಆಡ್ತಾರೆ ಸರ್. ರೋಡ್ಗಳಲ್ಲಿ ಅವ್ರ ಹೆಸರು ಏನ್ ಸಂತೋಷನ ಸರ್ ಕನಕಪುರ ಜನಕ್ಕೆ. ಅದು ಹೆಂಗಸ್ರಿಗಂತೂ ತುಂಬಾ ಸಂತೋಷ. ಅಲ್ಲ, ಅಣ್ಣ ತಮ್ಮ ಅಷ್ಟು ಚೆನ್ನಾಗಿದಾರಲ್ಲ ನೋಡಿ. ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಪಕ್ಕದಲ್ಲಿ ತಮ್ಮಗೆ ಮನೆ ಕಟ್ಕೊಂಡಿದ್ದಾರೆ. ಎಷ್ಟು ಖುಷಿ ಆಗುತ್ತಲ್ವ ನೋಡಿದ್ರೆ? ಓಕೆ. ಒಟ್ಟಾರೆ ಈ ಆಫೀಸಲ್ಲಿ ಇದ್ದವರೆಲ್ಲ ಇವತ್ತೇನು ರಜೆ ಇದ್ದಾರಾ? ಇವತ್ತು ಸರ್ ಬರ್ತಾರೆ. ಇನ್ನೇನು ಬರ್ತಾರೆ. ಇವರು ದಾಳಿಂಬೆಯಿಂದ ಬರ್ತಾರೆ. ಇವರು ಬಂದು ಕೆಲಸ ಮಾಡ್ತಾರೆ. ಇನ್ನೊಬ್ರು ಅಮ್ಮ ಬಂದರು, ಅವ್ರನ್ನೂ ಕೂಡ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಈ ಕಡೆ ಬನ್ನಿ, ಈ ಕಡೆ ತಿರುಗಿ. ಹೆಂಗೆ ಅನಿಸ್ತಾ ಇದೆ ಸಾಹೇಬ್ರು ಇವತ್ತು ಮುಖ್ಯಮಂತ್ರಿ ಆಗಿ ಇಲ್ಲಿಗೆ ಬರ್ತಾರೆ? ನಮ್ಗೆ ಒಳ್ಳೇದು ಅನಿಸ್ತಾ ಇದೆ. ಇಲ್ಲೇ ಕೆಲಸ ಮಾಡ್ತೀರಾ ನೀವು? 8 ವರ್ಷ ಆಯ್ತು. ಇಲ್ಲೇ ಮಾಡ್ತಾ ಇದ್ದೀವಿ. ಬಂದಾಗೆಲ್ಲ ಸಾಹೇಬ್ರು ಮಾತಾಡಿಸ್ತಾರಾ? ಮಾತಾಡಿಸ್ತೀವಿ. ಅಲ್ಲಿ ಬರ್ತಾರೆ, ಇಲ್ಲಿಗೂ ಬರ್ತಾರೆ. ಇದು ಅವ್ರ ಮನೆ? ಯಾವ್ದೋ ಪಕ್ಕ ಇದು ಕಾರ್ಯಾಲಯ ಆಗಿದೆ ಈಗ? ಅದೇ ಈ ಕಾರ್ಯಾಲಯ ಮಾಡ್ಕೊಂಡಿದ್ದಾರೆ. ಮೊದಲು ಅವ್ರ ಮನೆ ಆಗಿತ್ತು. ಅಲ್ಲಿ ಆ ಕಡೆ ಮನೆ. ಓಕೆ. ಆಫೀಸು ಅದು ಮನೆ. ಓಕೆ ಓಕೆ. ಅಲ್ಲೆಲ್ಲ ಮೀಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಸೇರ್ತಾರೆ. ಎಲ್ಲ ಸೇರ್ತಾರೆ. ಜಾಗ ದೊಡ್ಡದಾಗ ಐತಲ್ಲ. ಸರಿ ಅಮ್ಮ. ನಿಮ್ಮ ಹೆಸರಮ್ಮ? ಕಾಳಮ್ಮ ಅಂತ. ಓಕೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದು ಎಷ್ಟು ಖುಷಿ ಪಟ್ಟಿದ್ದಾರೆ ಅವ್ರ ಕಾರ್ಯಾಲಯದಲ್ಲಿ ಕೆಲಸ ಮಾಡೋರು ಅಥವಾ ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ಅಂತಂದರೆ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರ CM ಆಗಿ ಹುದ್ದೆಗೆ ಅಲಂಕರಿಸಿದ್ದನ್ನು, ಇದು ಅವರ ಮನೆಯ ಚಿತ್ರಣವನ್ನು ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಸಾಧಾರಣವಾಗಿ ಎಲ್ರಿಗೂ ಜನರಿಗೆ ಅನಿಸುತ್ತೆ, ಸಾಮಾನ್ಯ ಜನರಿಗೆ ಮುಖ್ಯಮಂತ್ರಿಗಳ ಮನೆ ಹೇಗಿರ್ಬೋದು. 10 ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳು ಈ ರೀತಿಯಾದ ಒಂದು ಮನೆಯನ್ನು ಕಟ್ಟಿದ್ದಾರೆ, ಇಷ್ಟು ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ. ಅವ್ರಿಗೆ ಉದ್ದೇಶ ಕೂಡ ಭಾಳ ಕ್ಲಿಯರ್ ಆಗಿತ್ತು. ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಯಾವ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಆಗದೆ ಬಿಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆ ರೀತಿಯ ಛಲದಂಕಮಲ್ಲ ಡಿ ಕೆ ಶಿವಕುಮಾರ್ ಇಂಥ ಮನೆಯನ್ನು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡೇ ಕಟ್ಟಿದ್ದಾರೆ. ಬಹುತೇಕ ಜನ ಇಲ್ಲಿ ಅವರೆಲ್ಲ ಹೇಳ್ತಾ ಇದ್ರು, ಕನಕಪುರದ ಬಂಡೆಗಳನ್ನೇ ಯೂಸ್ ಮಾಡಿದ್ದಾರೆ, ಕನಕಪುರದ ಕಲ್ಗಳನ್ನೇ ಯೂಸ್ ಮಾಡಿದ್ದಾರೆ ಅನ್ನೋದು ಕೂಡ ಸುಮಾರಷ್ಟು ಜನ ಹೇಳ್ತಾ ಇದ್ದಂಥ ಮಾತು. ಒಟ್ಟಾರೆ ನಾನು ಹೇಳೋದಾದರೆ ಕನಕಪುರದ ಜನ ಒಂದು ರೀತಿಯಲ್ಲಿ ಹರ್ಷದಲ್ಲಿದ್ದಾರೆ, ಸಂತೋಷದಲ್ಲಿದ್ದಾರೆ.
ಈ ಮನೆಗೆ ಬರ್ತಾರೆ, ಈ ಮನೆಯಲ್ಲಿ ಅವ್ರನ್ನ ನಾವು ಸ್ವಾಗತಿಸ್ತೀವಿ ಅನ್ನುವ ಖುಷಿಯಲ್ಲಿ ಇಲ್ಲಿನ ಕೆಲಸಗಾರರು, ಸಿಬ್ಬಂದಿ ಎಲ್ಲರೂ ಕೂಡ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಕನಕಪುರ.